ಚೆನ್ನಾಗಿ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಸ್ವಲ್ಪ ಲಕ್ ಫ್ಯಾಕ್ಟ್ರ್ ಕೂಡ ಯಾವಾಗಲೂ ಇರ್ತದೆ. ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತು ಗುರು ಹಿರಿಯರ ಆಶೀರ್ವಾದ ಎಲ್ಲ ಸೇರಬೇಕಾಗ್ತದೆ. ಅದಾಗಿ ಸ್ಟೇಟಿಗೆ ಇವತ್ತು ಫಸ್ಟ್ ರ್ಯಾಂಕ್ ಬಂದು ಭಾಳ ಖುಷಿಯಾಗಿದೆ ನಮಗೆ. ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ. ಇದರಲ್ಲಿ ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ, ಫಸ್ಟ್ ಸೆಕೆಂಡಲ್ಲೇ ಬರ್ಬೋದು ಅಂತ ಅಂದಾಜು ಮಾಡಿದ್ವಿ. ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು ಅವಳ ಟೀಚರ್ಸಿಗೆ. ಅವರಂತೂ ಭಾಳ ಹೇಳ್ತಾಯಿದ್ರು ಈ ಸಲ ಬರಬೇಕು, ಮತ್ತು ನಮ್ಮ ಎಕ್ಸ್ಪರ್ಟಿಗೆ ಒಂದು ಈ ಥರ ರೆಕಾರ್ಡ್ ಆಗುತ್ತೆ, ಫಸ್ಟ್ ರ್ಯಾಂಕ್ ಬಂದರೆ ಬೋರ್ಡ್ ಎಕ್ಸಾಮಲ್ಲಿ ಫಸ್ಟ್ ಬಂದರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕಾದದ್ದು ಅವಳ ಕಾಲೇಜಿನ ಟೀಚರ್ಸಿಗೆ. ತುಂಬ ಟೆಸ್ಟ್ಗಳನ್ನು ಕೊಟ್ಟು, ರಿಪೀಟ್ ಟೆಸ್ಟ್ ಕೊಟ್ಟು ಮಾಕ್ ಟೆಸ್ಟ್ ಮಾಡಿ, ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ಥರ ಅವ್ರು ಮಾಡಿಟ್ಟಿದ್ರು. ಸೊ ಎಕ್ಸಾಮ್ ಅನ್ನೋ ಭಯನೇ ಅವ್ರಿಗೆ ಹೊರಟೋಗಿತ್ತು ಮಕ್ಕಳಿಗೆ. ಆ ಥರ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ. ಹಾಗೆ ಕಾಲೇಜಿನ ಟೀಚರ್ಸಿಗಂತೂ ನಾವು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೀವಿಬ್ಬರು ಡಾಕ್ಟರ್ಸ್, ಹೌದು, ಡಾಕ್ಟರ್ಸ್. ಮಗಳು ಟೆಕ್ನಿಕಲ್ ಫೀಲ್ಡಿಗೆ ಅದಕ್ಕೂ ಕೂಡ ಸ್ವಲ್ಪ ಪ್ರಾರಂಭದಲ್ಲಿ PUC ಹೋಗುವಾಗ ನನಗೆ ಒಂಚೂರು ಅವಳು ಬಯಾಲಜಿ ತಗೊಳ್ಳಿ ಅಂತ ಸ್ವಲ್ಪ ಮನಸ್ಸಿತ್ತು. ಬಟ್ ಅವಳ ಆ್ಯಟಿಟ್ಯೂಡ್, ಅವಳ ಇಂಟ್ರೆಸ್ಟ್ ಎಲ್ಲ ನೋಡುವಾಗ ಮೋಸ್ಟ್ಲಿ ಇವಳು ನಮ್ಮ ಫೀಲ್ಡಿಗೆ, ಮೆಡಿಕಲ್ ಫೀಲ್ಡಿಗೆ ಆಗ್ತದೋ ಇಲ್ವೋ ಅಂತ ಹಾಗೆ ಡೌಟ್ ಆಯಿತು. ಬ್ಲಡ್ ನೋಡಿದ್ರೆ ಆಗಲ್ಲ, ಈ ಥರ ಎಲ್ಲ ಆಗ್ತಾಯಿತ್ತು ಅವಳಿಗೆ. ಆಮೇಲೆ ಮೋಸ್ಟ್ಲಿ ಅವಳಿಗೆ ಆ ಟೆಕ್ ಸೈಡಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದದ್ರಿಂದ ಮೇ ಬಿ ಅವಳು ಅಲ್ಲಿಗೆ ಕರೆಕ್ಟ್ ಫಿಟ್ ಆಗ್ತಾಳೆ ಅಂತ ಅನಿಸ್ತು. ಬಟ್ ಅವಳ ಆಸೆಗೆ ನಾವೇನು ಅಡ್ಡಿ ಬರಲಿಲ್ಲ. ಅವಳಿಗೆ ಏನು ಇಷ್ಟ ಇದೆ ಅದನ್ನು ಮಾಡ್ಕೊಂಡು ಹೋಗಲಿ ಅಂತ. ಮೋಸ್ಟ್ಲಿ ಅವಳು ಅದರಲ್ಲೇ ಒಳ್ಳೆ ಅವಳಿಗೆ ಸಕ್ಸಸ್ ಆಗುತ್ತೆ ಅಂತ ಅನಿಸ್ತದೆ.